ತಿರುಪತಿ ತಿರುಮಲದಲ್ಲಿ ಈಗಾಗಲೇ ಏನು ಸಂಪ್ರೋಕ್ಷಣವನ್ನ ಪ್ರಾರಂಭ ಮಾಡಿರುವಂತ ಅರ್ಚಕರು ಹೋಮವನ್ನ ಶಾಂತಿ ಹೋಮವನ್ನ ನಡೆಸಿದ ನಂತರ ಈಗ ಸಂಪ್ರೋಕ್ಷಣವನ್ನ ಮಾಡಿದ್ದಾರೆ. ಅದಾದ ನಂತರ ಏನು ಸ್ವಾಮಿ ವಿಗ್ರಹ ಇರುತ್ತೆ, ಆ ಒಂದು ವಿಗ್ರಹವನ್ನ ಏನು ರಥೋತ್ಸವದ ಬೀದಿ ಇದೆ, ಈ ಬೀದಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗುವಂತಹ ಎಲ್ಲ ಚಾನ್ಸಸ್ ಇರುವಂತಹದ್ದು. ಆ ಮೆರವಣಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧವಾಗಿರುವಂತಹ 2 ಆನೆಗಳನ್ನ ನಾವು ನೋಡ್ತಾ ಇರ್ಬೋದು. ಈಗ ಸದ್ಯಕ್ಕೆ ಏನು ಬ್ರಹ್ಮ ರಥೋತ್ಸವ ಇದೆ, ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮ ರಥೋತ್ಸವದಲ್ಲಿ ಹೋಗುವಂತಹ ವಿಗ್ರಹವನ್ನ ಏನು ಬ್ರಹ್ಮ ರಥೋತ್ಸವಕ್ಕಿಂತ ಮುಂದೆ ಅಂದ್ರೆ ಸುಮಾರು ಒಂದು 15 ದಿನಗಳ ಮುಂಚೆಯೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗುತ್ತೆ. ಅದೇ ರೀತಿಯಲ್ಲಿ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರ್ಬೋದು 2 ಆನೆಗಳು ನಮಗೆ ಇಲ್ಲಿ ಕಾಣಸಿಗುತ್ತೆ. ಈ 2 ಆನೆಗಳು ಏನು ಎಸ್ಕಾರ್ಟ್ ಮಾಡುವಂತಹದ್ದು, ವಿಗ್ರಹವನ್ನ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂದ್ರೆ ಇಡೀ ರಥ ಬೀದಿಯನ್ನ ಸುತ್ತಾ ಕರ್ಕೊಂಡು ಬರುವಂತಹ ಕೆಲಸಕ್ಕೆ ಈ 2 ಆನೆಗಳು ಮಾಡ್ತವೆ. ಈ 2 ಆನೆಗಳು ಕೂಡ ಏನು ಸಾಕಷ್ಟು ದಿನಗಳಿಂದ ಈ ಒಂದು ಇದರಲ್ಲಿ ತಿರುಪತಿ ತಿರುಮಲದಲ್ಲಿ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಇಲ್ಲಿನ ಮಾಹುತರು ಹೇಳ್ತಾ ಇರುವಂತಹದ್ದು ನಾವು ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳಲ್ಲಿ ಎಷ್ಟು ಗಾಂಭೀರ್ಯವಾಗಿ ಯಾವುದೇ ರೀತಿಯಾದಂತಹ ಒಂದು ವಿಚಲಿತಗೊಳ್ಳದೆ ಆ ದೇವರ ವಿಗ್ರಹವನ್ನ ಏನು ತೆಗೆದುಕೊಂಡು ಹೊರಗಡೆ ಬಂದ ತಕ್ಷಣವೇ ಅವರು ಎಸ್ಕಾರ್ಟ್ ಮಾಡ್ತಾ ಆ ಒಂದು 2 ಆನೆಗಳು ಏನು ಇಡೀ ರಥ ಬೀದಿಯನ್ನ ಸುತ್ತಾಡ್ಕೊಂಡು ಮತ್ತೆ ಬಂದು ಸ್ವಾಮಿಯನ್ನ ದೇವಸ್ಥಾನದ ಒಳಗಡೆ ಕಳಿಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಸದ್ಯಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಮ ಮುಕ್ತಾಯವಾದ ನಂತರ ರಥೋತ್ಸವ ಬೀದಿಯಲ್ಲಿ ಸ್ವಾಮಿಯ ಒಂದು ಮೆರವಣಿಗೆ ಹೋಗುವ ಚಾನ್ಸಸ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ 2 ಆನೆಗಳನ್ನ ಕರ್ಕೊಂಡು ಬಂದು ದೇವಾಲಯದ ಮುಂಭಾಗದಲ್ಲಿ ಇರಿಸಿರುವಂತಹದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜಿ.ವಿ. ಚಂದ್ರಶೇಖರ್, ತಿರುಮಲ ತಿರುಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.